ಕನ್ನಡ ನಾಮಫಲಕದ ಹೋರಾಟದ ವಿಚಾರವಾಗಿ ಈಗಾಗಲೇ ಕರವೇ ಅಧ್ಯಕ್ಷರಾದ ನಾರಾಯಣಗೌಡ ಬಣ ಹಾಗೆ ಕೆಲವು ಕಾರ್ಯಕರ್ತರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ನ್ಯಾಯಾಂಗ ಬಂಧನದಲ್ಲೂ ಕೂಡ ಇದ್ದಾರೆ. ಹೀಗಿರುವಾಗ ಕರವೆಯ ಮಹಿಳಾ ಕಾರ್ಯಕರ್ತರು ಮತ್ತೊಂದು ಗಂಭೀರ ಆರೋಪವನ್ನ ಸರ್ಕಾರದ ಮೇಲೆ ಮಾಡ್ತಾ ಇದ್ದಾರೆ. ಏನದು ಆರೋಪ ನೋಡ್ತಾ ಹೋಗೋಣ. ಕರವೇ ಕಾರ್ಯಕರ್ತರು ಟಾರ್ಗೆಟ್ ಆಗಿದ್ದಾರೆ. ಜನವರಿ 6ಕ್ಕೆ ನಾರಾಯಣಗೌಡ ಜಾಮೀನು ಆದೇಶ ಪ್ರಕಟ. ಕನ್ನಡ ನಾಮಫಲಕ ಕಡ್ಡಾಯಕ್ಕೆ ಆಗ್ರಹಿಸಿ ಕರವೇ ಕಾರ್ಯಕರ್ತರು ಡಿಸೆಂಬರ್ 27ರಂದು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿದ್ರು. ಪರಿಣಾಮ ಕರವೇ ನಾರಾಯಣಗೌಡ ಸೇರಿ ಕರವೇ ಕಾರ್ಯಕರ್ತರು ಸದ್ಯ ಜೈಲು ಸೇರಿದ್ದಾರೆ. ಆದ್ರೀಗ ಪೊಲೀಸರ ಮೇಲೆ ಕಾರ್ಯಕರ್ತರು ಗಂಭೀರ ಆರೋಪ ಮಾಡ್ತಿದ್ದಾರೆ. ಪೊಲೀಸರು ಕರವೇ ಕಾರ್ಯಕರ್ತರ ಮುಖಂಡರನ್ನ ಟಾರ್ಗೆಟ್ ಮಾಡಿಕೊಂಡು ಮನೆಗಳ ಮೇಲೆ ರೈಡ್ ಮಾಡ್ತಾ ಇದ್ದಾರೆ. ಏಕಾಏಕಿ ಪೊಲೀಸರು ಮನೆಗಳಿಗೆ ಬಂದು ಹೋರಾಟಗಾರರನ್ನ ಮಾನಸಿಕವಾಗಿ ಕುಗ್ಗಿಸಿ ಹೋರಾಟವನ್ನ ಹತ್ತಿಕ್ಕೋ ಪ್ರಯತ್ನ ಮಾಡ್ತಿದ್ದಾರೆ. ಮನೆಯಲ್ಲಿ ಮಕ್ಕಳು ವಯಸ್ಸಾದವರಿದ್ದಾಗ ಒಳ್ಳೆ ಕೊಲೆಗಾರ ರೀತಿಯಲ್ಲಿ ನಮ್ಮನ್ನು ನೋಡ್ತಾ ಇದ್ದಾರೆ ಅಂತ ಕರವೇ ಕಾರ್ಯಕರ್ತರು ಪೊಲೀಸರ ಮೇಲೆ ಗಂಭೀರ ಆರೋಪ ಮಾಡ್ತಿದ್ದಾರೆ. ಕನ್ನಡ ನಾಮಫಲಕವನ್ನು ಅಳವಡಿಸಿ ಅಂತ ಒಂದು ಸಂದೇಶ ಸಾರಿದ್ದೇ ತಪ್ಪಾಯ್ತಾ ಅಂತ ಅನಿಸ್ತದೆ. ಕನ್ನಡ ಉಳಿಬೇಕಾದ್ರೆ ಇಂಥ ಹೋರಾಟನ ಹತ್ತಿಕ್ಕುವಂಥದಕ್ಕೆ ಕೈ ಬಿಡಬೇಕು. ಬೆದರಿಕೆಗೆ ಕನ್ನಡಿಗರು ಯಾವತ್ತು ಜಗ್ಗಲ್ಲ ಬಗ್ಗಲ್ಲ. ಬೇಗ ನಾರಾಯಣಗೌಡರು ಬಿಡುಗಡೆ ಆಗಬೇಕು. 60-40 ಪಾತ ಅನುಷ್ಠಾನ ಆಗಬೇಕು. ಇನ್ನು ಈ ಮಧ್ಯ ಇವತ್ತು ಕರವೇ ಅಧ್ಯಕ್ಷ ನಾರಾಯಣಗೌಡ ಸೇರಿ ಕಾರ್ಯಕರ್ತರು ಜೈಲಿಂದ ಬಿಡುಗಡೆ ಆಗ್ಲಿ ಅಂತ ಪೂಜೆ ಕೂಡ ಸಲ್ಲಿಸಿದ್ದಾರೆ. ಬನಶಂಕರಿ ತಾಯಿ ಸನ್ನಿಧಾನದಲ್ಲಿ 102 ಈಡ್ಗಾಯಿ ಹೊಡೆದು ಪ್ರಾರ್ಥನೆ ಮಾಡಿದ್ರು. ಈ ವೇಳೆ ಮಹಿಳಾ ಘಟಕದ ಅಧ್ಯಕ್ಷ ಅಶ್ವಿನಿ ಗೌಡ ಮಾತಾಡಿ, ಪೊಲೀಸರು ಮಹಿಳಾ ಕಾರ್ಯಕರ್ತೆಯರ ಮನೆಗೆ ಹೋಗಿ ಮನೆಯಲ್ಲಿದ್ದವ್ರನ್ನೆಲ್ಲ ವಿಚಾರಣೆಗೆ ಕರೀತಾ ಇದ್ದಾರೆ, ಅವರನ್ನ ಯಾಕೆ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ರು. ಇಷ್ಟು ದಿನ ಪುರುಷರನ್ನ ಇವರು ಟಾರ್ಗೆಟ್ ಮಾಡಿದ್ರು, ಪುರುಷರನ್ನ ಬಂಧನ ಮಾಡಿರುವಂತದ್ದು. ಈಗ ಮಹಿಳೆಯರನ್ನು ಕೂಡ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಮಹಿಳೆಯರ ಕುಟುಂಬಸ್ಥರನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗುವಂತದ್ದು ಆಗ್ತಾ ಇದೆ. ಈಗಾಗಲೇ ಚಿಕ್ಕಜಾಲ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಇದಾಗಿರುವಂತದ್ದು. ಆದ್ರೆ ನಮ್ಮ ಮಹಿಳೆ ಒಬ್ಬ ಮುಖಂಡೆಯನ್ನ ಅವರು ಕೇಳಿದ್ದಾರೆ. ಅವ್ರು ಇಲ್ಲ ಅಂತ ಹೇಳಿದಾಗ ಅವರ ಕುಟುಂಬಸ್ಥರ ಅವರ ಸಹೋದರರನ್ನ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗಿರುವಂತದ್ದು. ಈ ಸರ್ಕಾರ ಇಲ್ಲಿಗೆ ನಮ್ಮ ಮೇಲೆ ನಮ್ಮನ್ನ ಬಿಟ್ಟು ಕಳಿಸುವಂತ ಒಂದು ಇದರಲ್ಲಿ ಹುನ್ನಾರದಲ್ಲಿ ಅವ್ರು ಇಲ್ಲ, ದೊಡ್ಡ ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಮಗೆ ಮನದಟ್ಟಾಗ್ತಾ ಇರುವಂತದ್ದು. ಇನ್ನು ಇವತ್ತು ಕರವೇ ನಾರಾಯಣಗೌಡರ ಜಾಮೀನು ಅರ್ಜಿ ವಿಚಾರಣೆ ನಡೆಸಲಾಯಿತು. ಜನವರಿ 6ರಂದು ಜಾಮೀನು ಆದೇಶ ಪ್ರಕಟ ಮಾಡೋದಾಗಿ ದೇವನಹಳ್ಳಿ ಸೆಷನ್ ಕೋರ್ಟ್ ಹೇಳಿದೆ. ಒಟ್ನಲ್ಲಿ ಕನ್ನಡ ನಾಮಫಲಕದ ಹೋರಾಟದ ಕಿಚ್ಚು ದಿನದಿಂದ ದಿನಕ್ಕೆ ಬೇರೆ ರೂಪ ಪಡಿತಾ ಇದೆ. ಹೋರಾಟಗಾರರನ್ನ ಕುಟುಂಬದ ಹಂತದಲ್ಲೇ ಕಟ್ ಹಾಕೋಕೆ ಮುಂದಾಗಿರೋ ಪೊಲೀಸರ ಕ್ರಮಕ್ಕೆ ಮತ್ತೆ ಹೋರಾಟ ಮಾಡೋದಾಗಿ ಕರವೇ ಹೇಳ್ಕೊಳ್ತಾ ಇದೆ. ನರಸಿಂಹಮೂರ್ತಿ ಜೊತೆ ಮಾರುತಿ ಬೆಳ್ಳೂರು, ಪಬ್ಲಿಕ್ ಟಿವಿ, ಬೆಂಗಳೂರು.